ಮುಂಜಾನೆ ಮಾತು ಕೇಳುಗರಿಗೆಲ್ಲ ಮತ್ತೊಮ್ಮೆ ಶುಭ ಮುಂಜಾನೆ. ಮತ್ತೊಂದು ಸುಭಾಷಿತವನ್ನು ನೋಡೋಣ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳುತ್ತೆ. ಸತ್ಯವನ್ನೇ ಹೇಳು, ಸತ್ಯವನ್ನ ಪ್ರಿಯವಾಗಿ ಹೇಳು ಅಂತ. ಅಪ್ರಿಯವಾದ ಸತ್ಯವನ್ನ ಹೇಳಬೇಡ ಅಂತ ಹೇಳುತ್ತೆ. ಸುಳ್ಳು ಹೇಳು ಅಂತ ಎಲ್ಲೂ ಹೇಳೋದೇ ಇಲ್ಲ ನೋಡಿ. ಸತ್ಯವನ್ನ ಪ್ರಿಯವಾಗಿ ಹೇಳೋದು ಅನ್ನೋದಕ್ಕೆ ಅಕ್ಬರ್ ಬೀರ್ಬಲರ ಒಂದು ಕತೆ ನೀವೆಲ್ಲ ಕೇಳಿರ್ಬೇಕು. ಅಕ್ಬರ್ ಬೀರ್ಬಲ್ ಕಥೆನೇ ಅಂತ ಅಂದ್ಕೊಳ್ತೀನಿ. ಯಾರೋ ಒಬ್ಬ ಜ್ಯೋತಿಷಿಯನ್ನ ಕರೆಸಿ ಅಕ್ಬರ್ ಕೇಳ್ತಾನಂತೆ, ನಾನಿನ್ನು ಎಷ್ಟು ವರ್ಷ ಬದುಕಿರ್ತೀನಿ ಅಂತ. ಆಗ ಆ ಜ್ಯೋತಿಷಿ ಹೇಳ್ತಾನೆ, ಅಕ್ಬರ್ ನಿನ್ನ ಕಣ್ಣು ಮುಂದೆನೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಸಾಯೋದನ್ನು ನೋಡ್ತೀಯ ಅಂತ. ಅಕ್ಬರಿಗೆ ಕೋಪ ಬಂದ್ಬಿಡುತ್ತೆ. ಅವನಿಗೆ ಮರಣದಂಡನೆ ಕೊಡ್ತಾನೆ. ಆಗ ಮತ್ತೊಬ್ಬ ಜ್ಯೋತಿಷಿಯನ್ನ ಕರೆಸಿ ಕೇಳ್ತಾನೆ, ಇವನು ಈ ಥರ ಹೇಳ್ತಿದ್ದಾನೆ, ನೀನು ಹಿಂಗೆ ಹೇಳ್ತೀಯ ಅಂತ. ಮಹಾರಾಜ, ನಿಮಗೆ ಬಹಳಷ್ಟು ಆಯಸ್ಸಿದೆ, ನೀವು ಬಹಳ ಕಾಲ ಬದುಕ್ತೀರಾ, ನೀವು ಎಲ್ಲವನ್ನು ನೋಡ್ತೀರಾ ಅಂತ ಹೇಳ್ತಾನೆ. ಎರಡರ ಅರ್ಥನೂ ಅದೇನೆ. ಸತ್ಯ ಹೇಳಿದ್ದವನು ಬಹಳ ವರ್ಷ ಅವನೇ ಬದುಕ್ತಾನೆ ಅನ್ನೋದಾದ್ರೆ ಅವನು ತನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಾಯೋದನ್ನು ನೋಡ್ಲೇಬೇಕಾಗ್ತದೆ ಅಲ್ವಾ? ಹಾಗೆ ಸತ್ಯವನ್ನ ಪ್ರಿಯವಾಗಿ ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳೋದು ಬೇಡ ಅಂತ ಹೇಳುತ್ತೆ. ಕೋರ್ಟ್ನಲ್ಲಿ ಕೂಡ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ನಾನೇ ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಂತಾನೆ ಪ್ರಮಾಣ ಮಾಡ್ತೀವಲ್ಲ. ನೋಡಿ, ಅಲ್ಲೂ ಕೂಡ ಸುಳ್ಳು ಹೇಳಲ್ಲ ನಾನು ಅಂತ ಹೇಳ್ಸಲ್ಲ ಅವ್ರಿಗೆ, ಸತ್ಯವನ್ನು ಹೇಳ್ತೀನಿ ಅಂತ. ಈಗ ಸುಳ್ಳು ಹೇಳಬೇಡ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಡ್ಬೋದು ನಾನು, ಹಾಗಂತ ಸತ್ಯ ಹೇಳ್ತಿದ್ದೀನಿ ಅಂತ ಆಗಲ್ಲ. ಆದ್ರಿಂದ ತೈತ್ರೇಯ ಉಪನಿಷತ್ತಿನಲ್ಲಿ ಕೂಡ ಒಬ್ಬ ಶಿಷ್ಯ ಗುರುಗಳ ಹತ್ರ ಅಧ್ಯಯನ ಮಾಡಿ ಅವನು ಮತ್ತೆ ಲೌಕಿಕಕ್ಕೆ ಹೋಗಿ ಜೀವನ ಮಾಡಬೇಕು ಅನ್ನುವಾಗ ಶಿಷ್ಯಾನುಶಾಸನ ಅಂತ ಒಂದು ವೇದ ಮಂತ್ರವನ್ನು ಹೇಳ್ತಾರೆ ಅವ್ರಿಗೆ. ಅಂದ್ರೆ ಒಬ್ಬ ಶಿಷ್ಯ ಪಾಲಿಸಬೇಕಾದ ಡಿಸಿಪ್ಲಿನ್ ಏನು ಅಂತ. ಅದರಲ್ಲಿ ಮೊದಲು ಶುರುವಾಗೋದೆ ಸತ್ಯಂ ವದ ಧರ್ಮಂಚರ ಅಂತ. ಸತ್ಯವನ್ನ ಹೇಳು, ಧರ್ಮದಿಂದ ನಡ್ಕೋ ಅಂತ. ನಾವು ಕೇಳ್ತೀವಲ್ವಾ, ಮಾತೃದೇವೋಭವ ಪಿತೃದೇವ, ಆ ಮಂತ್ರದಲ್ಲೇ ಬರುತ್ತೆ ಅದು. ಹಾಗಾಗಿ ಸತ್ಯವನ್ನ ಹೇಳಬೇಕು ಅನ್ನೋದು ಇದು. ಆದ್ರೆ ಈ ಸತ್ಯ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಮೌಲ್ಯಗಳು, ಸತ್ಯ, ಅಹಿಂಸೆ, ಮಾನವೀಯತೆ, ಇವೆಲ್ಲ ಮೌಲ್ಯಗಳು ಅನ್ಕೊಂಡ್ಬಿಟ್ಟು ಮೌಲ್ಯಗಳೇ ಆಗಿರೋದು. ಆದರೆ ಇತ್ತೀಚೆಗೆ ಏನಾಗಿದೆ, ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿರೋದ್ರಿಂದ ಈ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇದಕ್ಕೆ ನಂದೇ ಜೀವನದ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 2006ನೇ ವರ್ಷ ಇರಬೇಕು. ನಮ್ಮನೆಯವರು ವಿಶ್ವನಾಥ್ಗೆ ನಾಸಿಕ್ಕಿಗೆ ವರ್ಗ ಆಯಿತು, ಟ್ರಾನ್ಸ್ಫರ್ ಆಯಿತು. ಆವಾಗ ನಾನು BSNL ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾನು ರಜಾ ಹಾಕಿ ಹೋಗ್ತೀನಿ 2 ವರ್ಷ ಅವ್ರ ಜೊತೆಗೆ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರೆದೆ. ನಾನು ಈ ಥರ ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಈಸ್ ಅ ಡಿಫೆನ್ಸ್ ಆಫೀಸರ್, ಸೊ ಐ ರಿಕ್ವೈರ್ ಲೀವ್ ಫಾರ್ 2 years ಅಂತ ಪರ್ಮಿಷನ್. 2 years ರಜಾ ಕೊಡೋಕೆ ಅವಕಾಶ ಇದೆ BSNL ಅಲ್ಲಿ. ಹೇಗೆ ಅಂದರೆ ಲೀವ್ ವಿತೌಟ್ ಪೇ ಅಂತ ಕೊಡ್ತಾರೆ, ಮತ್ತೆ ಆ ಪೀರಿಯಡ್ ನನಗೆ ಸರ್ವಿಸಲ್ಲೂ ಕೌಂಟ್ ಆಗೋದಿಲ್ಲ. ಈ ಲೆಟರ್ ಕೊಟ್ಟ ತಕ್ಷಣ ಏನು ಮಾಡಿದ್ರು, ಅದನ್ನ ಸೆಕ್ಷನ್ಗೆ ಕಳಿಸ್ತಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದಾರೆ, ಅಯ್ಯೋ ಇವಳು ಈ ಥರ ರಜೆ ಹಾಕ್ತಿದ್ದಾಳೆ, ಏನು ಕತೆ, ನಿನ್ಗೇನು ತಲೆ ಕೆಟ್ಟಿದ್ಯಾ, MC ಕೊಡು, ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡು, 6 ತಿಂಗಳು ನೀನು ಲೀವ್ ಹಾಕ್ಬಿಡು, ಆಮೇಲೆ ಬಂದು ಒಂದು 4-5 ದಿನ ಕೆಲಸ ಮಾಡು, ಮತ್ತೆ ಲೀವ್ ಹಾಕಿ ಹೋಗು ಅಂತ. ಹಾಗೆ ಮೆಡಿಕಲ್ ಲೀವ್ ಹಾಕಿ ನಾನು ರಜೆ ತಗೊಳ್ಳೋದ್ರಿಂದ ನನಗೆ ಸ್ವಲ್ಪ ಹಣ ಕೂಡ ಬರುತ್ತೆ, HRA ಆ ಥರದ್ದೇನೋ ಒಂದು ಅಲವೆನ್ಸ್ ಸಿಗುತ್ತೆ, ಜೊತೆಗೆ ಆ ಪೀರಿಯಡ್ ನನ್ನ ಸರ್ವಿಸ್ಗೂ ಕೌಂಟ್ ಆಗುತ್ತೆ ಅನ್ನೋದು ಅವರ ಅಡ್ವೈಸ್ ಆಗಿತ್ತು. ಇದನ್ನ 100ಕ್ಕೆ 100 ಜನ ನನಗೆ ಅಡ್ವೈಸ್ ಮಾಡಿದ್ರು. ಆದರೆ ನಾನು ಈ ಸತ್ಯಂ ಬ್ರೂಯಾತೆಲ್ಲ ಅಷ್ಟೊತ್ತಿಗಾಗಲೇ ಓದಿದ್ರಿಂದ ಸತ್ಯವಾಗಿರ್ಬೇಕು ಅಂತ ಹೇಳಿ ಸುಳ್ಳು ಯಾಕೆ ಹೇಳಿ, ನನಗೆ ಹುಷಾರಿಲ್ಲ ಅಂತ, ಸರಿ ಇರಲ್ಲ ಅದು, ಏನು ನನಗೆ ಇಷ್ಟು 2 ವರ್ಷ ಸಂಬಳ ಬರಲ್ಲ ಅಷ್ಟೇ ಅಲ್ವಾ, ಓಕೆ ಪರವಾಗಿಲ್ಲ ಅಂತ. ಇಷ್ಟೇ ಯಾಕೆ, ಡಿಫೆನ್ಸ್ ಆಫೀಸರ್ ವರ್ಕ್ ಮಾಡೋ ವಿಶ್ವನಾಥ್ ಅವರ ಬಾಸ್ ಕೂಡ ನನಗೆ ಹಾಗೆ ಹೇಳಿ ಕಳಿಸಿದ್ರು, ಏನಂತ, ಲೆಟ್ ಹರ್ ನಾಟ್ ಟೇಕ್ ಹೇಸ್ಟಿ ಡಿಸಿಷನ್ಸ್ ಅಂತ. ಐ ಸ್ಟಿಲ್ ರಿಮೆಂಬರ್ ದೋಸ್ ವರ್ಡ್ಸ್. ನಾನು ಇವ್ರಿಗೆ ಕೇಳಿದೆ, ನಾನು ಈಗ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಸಂಬಳ ಬರಲ್ಲ, ನನ್ನನ್ನು ಸಾಕಾಗಲ್ವಾ ನಿಮಗೆ ಅಂತ. ಅದೆಲ್ಲ ಏನಿಲ್ಲ ಅಂದರು.
ಅಂದರೆ ಕನ್ಫ್ಯೂಷನ್ ಇದು. ಸಿ, ಮನಿ ಈಸ್ ಎ ಕ್ರಿಯೇಟೆಡ್ ವ್ಯಾಲ್ಯೂ ಆ್ಯಂಡ್ ಟ್ರುತ್ ಈಸ್ ಎ ಯೂನಿವರ್ಸಲ್ ವ್ಯಾಲ್ಯೂ. ಈ ಥರ ಕಾನ್ಫ್ಲಿಕ್ಟ್ಸ್ ನಮಗೆ ಲೈಫಲ್ಲಿ ಬರ್ತಾನೆ ಇರುತ್ತೆ. ಬಟ್ ಐ ವಾಸ್ ವೆರಿ ಫರ್ಮ್. ನಾನು ರಜೆ ಹಾಕಿದ್ರೆ ಹೀಗೆ ಹಾಕ್ತೀನಿ, ಸ್ಯಾಂಕ್ಷನ್ ತೊಗೊಂಡು ಹೋಗ್ತೀನಿ ಅಂತ. ಸ್ಯಾಂಕ್ಷನ್ ತೊಗೊಂಡು ಹೋದೆ, ಮತ್ತೊಂದು ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು, ಅದನ್ನೂ ಮಾಡಿದೆ. ಸತ್ಯವಾಗ ಹೇಳಿದೆ, ನಾನು ಈ ಥರ ಹೋಗ್ತಾ ಇದ್ದೀನಿ, ಅದಕ್ಕೆ ರಜಾ ಬೇಕು ಅಂತ ಹೇಳಿ. 3 ವರ್ಷ ಸರ್ವೀಸು ಹೋಯಿತು, 3 ವರ್ಷ ಸಂಬಳನೂ ಕೊಡಲಿಲ್ಲ. ದಟ್ಸ್ ಫೈನ್, ಅದು ರೂಲ್ಸ್ ಏನಿರುತ್ತೋ ಹಾಗೆ ಆಗುತ್ತೆ. ಬಟ್ ನಮ್ಮ ದೃಷ್ಟಿನಲ್ಲಿ ಯು ಆರ್ ಎ ಫೂಲ್ ಅನ್ಸ್ಬೋದು ಅಲ್ವಾ? ಎಲ್ಲರೂ ಹೇಳಿದ್ದಾರೆ. ವಾಪಸ್ ಬಂದಮೇಲೆ ನನ್ನ ಪೇ ಫಿಕ್ಸೇಷನ್ಗೆ ದೊಡ್ಡ ಕತೆ, ಬಿಕಾಸ್ ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ಥರ ಯಾರು ರಜಾನೇ ತೊಗೊಂಡಿಲ್ಲ, ಪೇ ಫಿಕ್ಸ್ ಮಾಡೋದು ಹೇಗೆ ಅಂತ ನಾವು ಹೋಗಿ ಹೇಳ್ಕೊಟ್ಟೆ. ಆಮೇಲೆ ಸರ್ 3 ವರ್ಷ ಬಂದಿಲ್ಲ ನಾನು, ಅದಕ್ಕೆ ಮೊದಲು ಏನು ಪೇ ಇತ್ತು ಅದನ್ನೇ ಕೊಡಿ, 1 ವರ್ಷ ಕೆಲಸ ಮಾಡಿದ್ಮೇಲೆ ಇನ್ಕ್ರಿಮೆಂಟ್ ಕೊಡಿ ಅಂತ ಹೇಳಿ ಮಾತಾಡಿಕೊಂಡು ಆಮೇಲೆ ಕೊಟ್ಟೆ. ಅಫ್ಕೋರ್ಸ್ ಇಟ್ ವಾಸ್ ಡಿಲೇಡ್. ಬಿಡಿ, ಅದೆಲ್ಲ ಇರಲಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ನೋಡಿ, ಈಗ ಈ ಸತ್ಯ ಅನ್ನೋದು, ಅಹಿಂಸೆ ಅನ್ನೋದು, ಮಾನವೀಯತೆ ಅನ್ನೋದು, ಇದೆಲ್ಲ ಯೂನಿವರ್ಸಲ್ ವ್ಯಾಲ್ಯೂ ಅಂತ ಹೇಳ್ತೀನಿ. ಅದು ಸತ್ಯ ಅನ್ನೋದು ಅಮೆರಿಕಾದಲ್ಲೂ ಸತ್ಯವೇ, ಇಂಗ್ಲೆಂಡಲ್ಲೂ ಸತ್ಯವೇ, ಯುರೋಪಲ್ಲೂ ಸತ್ಯವೇ, ಇಂಡಿಯಾದಲ್ಲೂ ಸತ್ಯವೇ, ಅದು ಬೇರೆ. ಆದರೆ ದುಡ್ಡು ಅನ್ನೋದು ಇಂಡಿಯಾದಲ್ಲೇ ಬೇರೆ ಬೆಲೆ ಇರುತ್ತೆ, 1 ರೂಪಾಯಿ ಅಮೆರಿಕಾದಲ್ಲಿ ಬೇರೆ ಬೇರೆ ಇರುತ್ತೆ. ಅದಕ್ಕೆ ನಾವು ಕ್ರಿಯೇಟೆಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಈ ಕ್ರಿಯೇಟೆಡ್ ವ್ಯಾಲ್ಯೂಸ್ ಎಲ್ಲ ಮನುಷ್ಯ ಮಾಡಿರೋದು. ಅದರಿಂದ ಯಾವಾಗ ಕಾನ್ಫ್ಲಿಕ್ಟ್ ಇರುತ್ತೋ, ಇಟ್ ವಿಲ್ ಆಲ್ವೇಸ್ ಬಿ ಬಿಟ್ವೀನ್ ದಿ ಯೂನಿವರ್ಸಲ್ ವ್ಯಾಲ್ಯೂ ಆ್ಯಂಡ್ ದಿ ಕ್ರಿಯೇಟೆಡ್ ವ್ಯಾಲ್ಯೂ. ಆಗೇನು ಮಾಡಬೇಕು? ಕಣ್ಣು ಮುಚ್ಕೊಂಡು ಯೂನಿವರ್ಸಲ್ ವ್ಯಾಲ್ಯೂನ ಫಾಲೋ ಮಾಡು ಅಂತ ಶಾಸ್ತ್ರ ಹೇಳುತ್ತೆ. ಕಣ್ಣು ಮುಚ್ಕೊಂಡು. ಅಷ್ಟು ನೀನು ವೇದ ಓದೇ ಇಲ್ವಾ? ನಿನ್ಗೆ ಆ ವ್ಯಾಲ್ಯೂಸ್ ಯಾವುದು ಅಂತ ಗೊತ್ತೇ ಇಲ್ವಾ? ಹಿರಿಯರು ಏನು ಮಾಡ್ತಾ ಇದ್ರು ಅದನ್ನು ಮಾಡೋದು. ಆದರೆ ಇವಾಗ ಹಿರಿಯರು ಏನು ಮಾಡ್ತಾ ಇದ್ರು ಅಂದರೆ, ನಮ್ಮ ಮನೇಲಿ ಹಿರಿಯರು ಏನು ಮಾಡಿರ್ತಾರೆ ಹೆಚ್ಚು ಕಡಿಮೆ ಹೀಗೆ ಇರುತ್ತೆ, ಹಣದ ಅವಶ್ಯಕತೆ ಇರುತ್ತೆ, ಹೀಗೆ ಮಾಡಿರ್ತಾರೆ. ಅದರಿಂದ ಈ ಸತ್ಯ ಅನ್ನೋದನ್ನ ಇಟ್ಕೊಂಡು ಒಂದು ಸುಳ್ಳು ಹೇಳಿದ್ರು ನಾವು ಸುಳ್ಳುಗಾರರೇ. ನಾವು ಎಷ್ಟರ ಮಟ್ಟಿಗೆ ನಾವು ಸತ್ಯವಂತರು ಅಂತ ನಮ್ಮನ್ನು ನಾವು ನೋಡ್ಕೊಳ್ಳೋದಾದ್ರೆ, ಇಲ್ಲಪ್ಪ ನಾನು ಸುಳ್ಳು ಹೇಳೋದೇ ಇಲ್ಲ, ಅವಾಗ ಒಂದು ಸುಳ್ಳು ಹೇಳ್ತೀನಿ, ಯಾಕಂದರೆ ಅವ್ರಿಗೆ ಬೇಜಾರಾಗ್ಬೋದು ಅಂತ. ಇಲ್ಲ, ಶಾಸ್ತ್ರ ಹೇಳುತ್ತೆ ಸುಳ್ಳು ಹೇಳೋ ಹಾಗೆ ಇಲ್ಲ ಅಂತ. ಸತ್ಯ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಯೋಚನೆ ಮಾಡ್ತಾ ಇರಿ, ನಾವು ಎಷ್ಟು ಮಟ್ಟಿಗೆ ಸತ್ಯವಂತರು. ಯೂನಿವರ್ಸಲ್ ಟ್ರೂತ್ಸ್ ಯಾವುದು, ಕ್ರಿಯೇಟೆಡ್ ವ್ಯಾಲ್ಯೂಸ್ ಯಾವುದು, ಅದನ್ನು ನಾವು ಐಡೆಂಟಿಫೈ ಮಾಡ್ಕೊಳಕ್ಕಾಗತ್ತಾ? ಟ್ರೈ ಮಾಡಿ. ಸತ್ಯವಂತರಾಗಿದ್ದರೆ ಸತ್ಯಮೇವ ಜಯತೆ. ಸೆಕೆಂಡ್ ಹ್ಯಾಂಡ್ ಅದರಿಂದ ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲೋದು ಯಾವಾಗ್ಲೂ. ಸ್ವಲ್ಪ ಕಷ್ಟ ಅನಿಸ್ಬೋದು ಒಪ್ಕೊಳ್ಳೋದಕ್ಕೆ. ಸತ್ಯಮೇವ ಜಯತೆ, ಇದು ಇವತ್ತಿನ ಮುಂಜಾನೆ ಮಾತಾಗಿರುತ್ತೆ. ಯೋಚನೆ ಮಾಡ್ತಾ ಇರಿ, ಕ್ರಿಯೇಟೆಡ್ ವ್ಯಾಲ್ಯೂಸ್ ಅಂದ್ರೆ ಏನು, ಯೂನಿವರ್ಸಲ್ ವ್ಯಾಲ್ಯೂಸ್ ಅಂದ್ರೆ ಏನು, ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಿ. ಮತ್ತೆ ಸಿಗ್ತೀನಿ ನಾಳೆ ಮುಂಜಾನೆ.